Hello friends, welcome back again. ನಾವಿವತ್ತು ಗೋ ಹೆಡ್ ಅನ್ನೋ ಸೀರೀಸ್ ನ ಪಾರ್ಟ್ 24 ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಷ್ಟೇ ಅಲ್ಲ, ಇನ್ನು ಯಾರಾದ್ರೂ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡದೇ ಇದ್ರೆ ದಯವಿಟ್ಟು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ಯೂಟ್ಯೂಬ್ ಕಡೆಯಿಂದ ನಿಮಗೆ ಕೆಲವೊಂದು ಟೈಮ್ ನೋಟಿಫಿಕೇಶನ್ ಬರಲ್ಲ. ಬರ್ದೇ ಇರೋರಿಗೆ ಖಂಡಿತ ವಾಟ್ಸ್ಆಪ್ ಕಡೆಯಿಂದ ಬರುತ್ತೆ. ಅದ್ರ ಮುಖಾಂತರ ಕೂಡ ನೀವು ಯೂಟ್ಯೂಬ್ ಚಾನೆಲ್ ನ ರೀಚ್ ಮಾಡಬಹುದು. ಮತ್ತೆ ಇನ್ನೊಂದು ವಿಷಯ, ಡ್ಯಾಶಿಂಗ್ ಯೂತ್ ನ ಪಾರ್ಟ್ 8 ಗೆ ಬಂದು ಆಲ್ರೆಡಿ ಹೇಳಿದ್ದೆ, ಕಾಪಿರೈಟ್ ಇಶ್ಯೂ ಬಂದಿದೆ, ನಾನು ಡಿಸ್ಪ್ಯೂಟ್ ಹಾಕಿದ್ದೀನಿ, ಅವ್ರು ಆಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅಂತ. ನಿನ್ನೆ ಅದನ್ನ ಬ್ಲಾಕ್ ಮಾಡಿದ್ದಾರೆ, ಮೀನ್ಸ್ ಯೂಟ್ಯೂಬರ್ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಬ್ಲಾಕ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು ರೀ ಎಡಿಟ್ ಮಾಡಿ ಬೆಳಗ್ಗೆನೆ ಅಪ್ಲೋಡ್ ಮಾಡಿದ್ದೆ. ಅದನ್ನ ನೋಡ್ಬಿಟ್ಟು ಕೆಲವರು ಮತ್ತೆ ಅಪ್ಲೋಡ್ ಮಾಡಿದೀರಾ ಅಂತ ಹೇಳಿದ್ರು. ನೋಡಿರೋರು ಅಂದ್ರೆ ಆಲ್ರೆಡಿ ವಿಡಿಯೋ ನೋಡಿರೋರು ಸ್ಕಿಪ್ ಮಾಡಿ, ನೋಡದೇ ಇರೋರು ನೋಡ್ಲಿ. ಯಾಕಂದ್ರೆ ಮತ್ತೆ ಫಸ್ಟ್ ಇಂದ ವಿಡಿಯೋ ನೋಡೋರ್ಗೆ ಸೆಂಟ್ರಲ್ ಒಂದು ವಿಡಿಯೋ ಇಲ್ಲ ಅಂದ್ರೆ ಅದೆಲ್ಲಿ ಅಂತ ಕೇಳ್ತಾರೆ. ಅದರಿಂದನೇ ನಾನು ಮತ್ತೆ ರೀ ಅಪ್ಲೋಡ್ ಮಾಡಿರೋದು. ಸೊ ಯಾರಾದ್ರೂ ನೋಡದೇ ಇರೋರು ಇದ್ರೆ ಅದನ್ನ ನೋಡಿ. ಮತ್ತೆ ಸ್ಕ್ವಿಡ್ ಗೇಮು ಅಷ್ಟೇ, ಸ್ಕ್ವಿಡ್ ಗೇಮ್ ಪಾರ್ಟ್ ವೈಸ್ ಬಂದು ನಾನು ಫಸ್ಟ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೂ ಅಷ್ಟೇ ಕಾಪಿರೈಟ್ ಕೊಟ್ಟು ಎಲ್ಲದನ್ನು ಬ್ಲಾಕ್ ಮಾಡ್ಬಿಟ್ರು. ಆದ್ರೆ ಅಷ್ಟರಲ್ಲೇ ನಾನು ಹೊಸ ಚಾನಲ್ ಅಲ್ಲಿ ಟೋಟಲ್ ವಿಡಿಯೋಸ್ ಆಗಿ ಅಪ್ಲೋಡ್ ಮಾಡಿದ್ದೆ. ನೋಡದೇ ಇರೋರು ಅಲ್ಲೋಗಿ ನೋಡಬಹುದು. ಬಟ್ ಏನಂದ್ರೆ ಅದಕ್ಕೂ ಕಾಪಿರೈಟ್ ಪ್ರಾಬ್ಲಮ್ ಬರುತ್ತಾ ಏನು ಅಂತ ಈಗ ಸದ್ಯಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೆ ಏನು ಮೇಲ್ ಬರ್ಲಿಲ್ಲ. ನೋಡೋಣ, ಇನ್ ಕೇಸ್ ಬ್ಲಾಕ್ ಆಗ್ಬಿಟ್ರೆ ಮತ್ತೆ ಫ್ಯೂಚರ್ ಅಲ್ಲಿ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ನಾನು ಫ್ಯೂಚರ್ ಅಲ್ಲಿ ಖಂಡಿತ ಅದನ್ನ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ರಿಯಾ ಅವ್ರ ಅಪ್ಪ ಅಮ್ಮ ಇಬ್ರು ಡಿವೋರ್ಸ್ ತಗೊಳ್ತಿದ್ದಾರೆ ಅಂತ ಹೇಳಿ. ಇವತ್ತು ರಿಯಾ ಅವ್ರ ಅಮ್ಮ ರಿಯಾ ಜೊತೆನೆ ಇರ್ಬೇಕು ಅಂತ ಅವ್ರ ಫ್ಲಾಟ್ ಗೆ ಬಂದಿರ್ತಾರೆ. ಅಷ್ಟೇ ಅಲ್ಲ, ಟ್ಯಾನ್ ಮತ್ತೆ ಝ್ಯಾಂಗ್ ಅವ್ರ ಫ್ರೆಂಡ್ ಇಬ್ರು ಅಲ್ಲಿ ನಿಂತ್ಕೊಂಡಿರೋದ್ರ ನೋಡ್ಬಿಟ್ಟು ರಿಯಾ ಅವ್ರ ಅಮ್ಮ ಟ್ಯಾನ್ ಜೊತೆ ಮೇಲೆ ಹೋಗು ಅಂತ ಹೇಳಿ, ಈಗ ರಿಯಾ ಕೂಡ ಹೋಗಿ ಝ್ಯಾಂಗ್ ಅವ್ರ ಫ್ರೆಂಡ್ ಹತ್ರ ಮಾತಾಡಿ ಅವಳ ಹತ್ರ ಇರೋ ಒಂದು ಪ್ರಾಬ್ಲಮ್ ನ, ಅಂದ್ರೆ ಅವಳು ಏನಂತ ಅನ್ಕೊಂಡಿದ್ಲು, ಯಾಕತ್ರ ರಿಜೆಕ್ಟ್ ಮಾಡಿದ್ಲು, ಅಷ್ಟು ಹಾಶಾಗಿ ನಡ್ಕೊಂಡಿದ್ದಲ್ಲ ತಪ್ಪು ಅಂತ ಹೇಳಿ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡು ಮತ್ತೆ ಆಸ್ ಯೂಶುವಲ್ ಇಬ್ರು ಫ್ರೆಂಡ್ ಆಗ್ಬಿಟ್ಟಿರ್ತಾರೆ. ಇವಾಗ ಅವನ ಹತ್ರ ಮಾತಾಡಿದಾದ್ಮೇಲೆ ರಿಯಾ ರೂಮ್ ಬಂದಿದ ತಕ್ಷಣ ಟ್ಯಾನ್ ಕೇಳ್ತಾಳೆ, ಇದೇನಿದ್ ಇಷ್ಟೊಂದು ಆಶ್ಚರ್ಯ, ಅವನ ನೋಡಿದ್ರೆ ಸಾಕು ಓಡೋಗ್ ಬಚ್ಚಿಟ್ಕೊಳ್ತಾ ಇದ್ದೆ, ಹೆಂಗಪ್ಪ ಅವ್ನಿಗೆ ಮುಖ ತೋರ್ಸೋದು ಅಂತ. ಆದ್ರೆ ಈಗ ಧೈರ್ಯವಾಗಿ ನೀನು ಹೋಗಿ ಮಾತಾಡ್ಕೊಂಡ್ ಬಂದಿದ್ಯಾ ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ, ಅಂದ್ರೆ ಆಕ್ಚುಲಿ ಸಾರಿ ಕೇಳಕ್ಕಂತಾನೆ ಹೋದೆ ಕಣೆ, ಜಸ್ಟ್ ನಾನು ಇಷ್ಟ ಅಂತ ಅವ್ನು ಹೇಳಿದಕ್ಕೆ ನಾನು ತುಂಬಾನೇ ಓವರ್ ರಿಯಾಕ್ಟ್ ಮಾಡಿ ಅವ್ನ ಮನ್ಸಿಗೆ ನೋವಾಗೋ ತರ ನಡ್ಕೊಂಡ್ಬಿಟ್ನಲ್ವಾ, ಅದಕ್ಕೆ ಸಾರಿ ಕೇಳ್ಬಿಟ್ಟು ಬಂದೆ ಅಂದಾಗ ಟ್ಯಾನ್ ಹೇಳ್ತಾಳೆ, ಅಪ್ಪಡಿ ನನ್ಗೆ ಇವಾಗ ಸಮಾಧಾನ ಆಯ್ತು, ಹೆಂಗೋ ಹೋಗಿ ಒಂದು ವಿಷಯನ ಕ್ಲಾರಿಟಿ ಮಾಡ್ಕೊಂಡ ಅಂತಂದಾಗ ರಿಯಾ ಕೂಡ ಸಂತೋಷ ಆಗುತ್ತೆ. ಅಷ್ಟೇ ಅಲ್ಲ, ರಿಯಾ ಹತ್ರ ಬಾ ಅಂತ ಟ್ಯಾನ್ ನ ಕರೆದವಳು ಕೆನೆಗೆ ಮುತ್ ಕೊಟ್ಬಿಟ್ಟು ಹೇಳ್ತಾಳೆ, ಆಡಿಷನ್ ಕೂಡ ಸೆಲೆಕ್ಟ್ ಆಗ್ಬಿಟ್ಟೆ ಅಂತೆ, ಇಷ್ಟು ದೊಡ್ಡ ಒಳ್ಳೆ ನ್ಯೂಸ್ ನಾನು ಹೇಳಿದ್ಯಾ ಅಂತಂದಾಗ ಟ್ಯಾನ್ಗೆ ಸಕ್ಕ ಸಂತೋಷ ಆಗುತ್ತೆ. ಟ್ಯಾನ್ ಹೇಳ್ತಾಳೆ, ಮತ್ತೆ ಟ್ಯಾನ್ ಅಂದ್ರೆ ಕಡಿಮೆನಾ, ಎಷ್ಟು ಸುಂದರವಾಗಿರೋ ಹುಡುಗಿನ ಯಾರ್ ತಾನೇ ಬಿಟ್ಕೊಡ್ತಾರೆ, ಅದಕ್ಕೆ ನಾನು ಇದ್ರಲ್ಲಿ ಸೆಲೆಕ್ಟ್ ಆಗಿರೋದು ಒಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು ಅಂತ ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾಳೆ. ಈ ತರ ಇವರಿಬ್ರು ಜಾಲಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೇನೆ ರಿಯಾ ಅವರಮ್ಮ ಬಂದು ಅಲ್ಲಿ ಸ್ನಾನಕ್ಕೋಸ್ಕರ ಬಟ್ಟೆ ಎಲ್ಲ ಎತ್ಕೊಂಡು ವಾಶ್ರೂಮ್ ಕಡೆ ಹೋಗೋದ್ರ ನೋಡ್ಬಿಟ್ಟು ಟ್ಯಾನ್ ಬಂದು ರಿಯಾ ಹತ್ರ ಕೇಳ್ತಾಳೆ, ಏನೇ ನಿಮ್ಮಮ್ಮ ಇವತ್ತು ಇಲ್ಲೇ ಸ್ಟೇ ಮಾಡ್ತಿದಾರಾ ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ, ಹೌದು ಕಣೆ ಅಪ್ಪ, ಅವ್ರ ಥಿಂಗ್ಸ್ ಎಲ್ಲ ತಗೊಳ್ಳೋದಕ್ಕೋಸ್ಕರ ಇವತ್ತು ಮನೆಗೆ ಹೋಗಿದ್ದಾರೆ, ಅಲ್ಲಿ ಅಮ್ಮ ಇರೋದಕ್ಕೆ ಬೇಜಾರಾಗ್ತಿದ್ಯಂತೆ, ಅದರಿಂದ ಅಮ್ಮ ಇವತ್ತು ಒಂದಿನ ಇಲ್ಲಿ ಸ್ಟೇ ಮಾಡ್ತಾರೆ ಅಂತ ಹೇಳಿದಾಗ ಟ್ಯಾನ್ ಹೇಳ್ತಾಳೆ, ಏನೋ ನಿಮ್ಮಪ್ಪ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ತಿದಾರ, ಏನೇ ಹೇಳ್ತಾ ಇದೀಯ ಅಂದಾಗ ರಿಯಾ ಹೇಳ್ತಾಳೆ, ಹೌದು ಕಣೆ, ಅವ್ರಿಬ್ರು ಡಿವೋರ್ಸ್ ತಗೊಳ್ಳೋದು ಕನ್ಫರ್ಮ್ ಆಗೋಯ್ತು, ಅದರಿಂದಾನೆ ಅಂತ ಹೇಳಿದ ತಕ್ಷಣ ಟ್ಯಾನ್ಗೆ ತುಂಬಾ ಬೇಜಾರಾಗುತ್ತೆ. ಅದ್ರೊಳಗ ರಿಯಾ ಮನಸ್ಥಿತಿ ಹೆಂಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಳು ರಿಯಾನ ಹಗ್ ಮಾಡ್ಕೊಂಡು ಹಂಗೆ ಸಮಾಧಾನ ಮಾಡ್ತಾಳೆ. ಇವಾಗ ಹಂಗೆ ನೈಟ್ ಮೆಲ್ಲ ಮಲ್ಗಿರ್ಬೇಕಾದ್ರೆ ರಿಯಾ ಅವ್ರ ಅಮ್ಮಗಂತೂ ತುಂಬಾನೇ ಅಳು ಬರುತ್ತೆ. ಯೂಶುವಲ್ ಆಗಿ ನಮ್ಗೊಂದು ಬೇಜಾರಿದೆ, ಒಂದು ಪ್ರಾಬ್ಲಮ್ ಅಂದ್ರೆ ನಾವು ಎಲ್ಲರ ಮುಂದೆ ತೋರ್ಸ್ಕೊಳ್ಳಲ್ಲ, ನೈಟ್ ಅಲ್ಲಾದ್ರೆ ಸಖತ್ ಅಳು ಬರುತ್ತಲ್ವಾ, ಪಾಪ ಅದೇ ತರ ಇವ್ರು ತುಂಬಾನೇ ಹತ್ಕೊಂಡು ಫೀಲ್ ಮಾಡ್ತಾ ಇರ್ತಾರೆ. ಇದು ರಿಯಾ ಕೈಲ್ ಕೂಡ ಚೆನ್ನಾಗಿ ರಿಯಲೈಸ್ ಮಾಡಕ್ಕಾಗುತ್ತೆ. ಇಷ್ಟು ವರ್ಷದ ಗಂಡ ಜೊತೆಗಿದ್ದಾರೆ, ಇವಾಗ ಬಿಟ್ಟು ಹೋಗ್ತಿದ್ದಾರೆ, ಡಿವೋರ್ಸ್ ತಗೊಳ್ತಿದ್ದಾರೆ ಅಂದ್ರೆ ಎಂತವ್ರಿಗೂ ಬೇಜಾರಾಗುತ್ತಲ್ವಾ, ಅದನ್ನ ರಿಯಾ ಕೂಡ ರಿಯಲೈಸ್ ಮಾಡ್ತಾಳೆ. ಆಗ ರಿಯಾ ಅವ್ರ ಅಮ್ಮ ಕೇಳ್ತಾರೆ, ನೀನ್ ಕೂಡ ನನ್ನ ಹೇಟ್ ಮಾಡ್ತಾ ಇದೀಯಾ ರಿಯಾ ಅಂತಂದಾಗ ರಿಯಾ ಹೇಳ್ತಾಳೆ, ಅಮ್ಮ ಚಾಚೆ ಆತರ ಎಲ್ಲ ಇಲ್ಲ, ಬಟ್ ಕೆಲವೊಂದ್ಸತಿ ಬೇಜಾರಾಗಿದೆ ಅಂತಂದಾಗ ರಿಯಾ ಅವ್ರ ಅಮ್ಮ ಕೂಡ ಹಂಗೆ ಅಳ್ಕೊಂಡಿರ್ತಾರ. ಆಗ ರಿಯಾ ಕೇಳ್ತಾಳೆ, ನೀವ್ ಯಾವಾಗಾದ್ರೂ ನನ್ನ ಹೇಟ್ ಮಾಡಿದೀರಮ್ಮ ಅಂದಾಗ ರಿಯಾ ಅವ್ರ ಅಮ್ಮ ಹೇಳ್ತಾರೆ, ನೀ ನನ್ ಮಗಳು ಕಣೋ, ನಾನ್ ಹೆಂಗೋ ನಿನ್ನ ಹೇಟ್ ಮಾಡ್ಲಿ, ನನಗ್ ಪ್ರಪಂಚ ಅಂತಿರೋದು ನೀನ್ ಒಬ್ಳೆ ತಾನೆ ಅನ್ನೋ ತರ ಹೇಳ್ತಾರೆ. ಅಷ್ಟೇ ಮಾತನ್ನ ಕೇಳಿಸ್ಕೊಂಡಿದ ತಕ್ಷಣ ರಿಯಾಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ತಕ್ಕಂತ ಹೋಗಿ ಅವ್ರ ಅಮ್ಮನ ಹಗ್ ಮಾಡ್ಕೊಂಡು ತುಂಬಾನೇ ಫೀಲ್ ಮಾಡ್ತಾಳೆ. ಅವ್ರ ಅಮ್ಮ ಅಂತಾರೆ, ತುಂಬಾ ಬಿಸಿ ಆಗ್ತಿದೆ, ಸ್ವಲ್ಪ ದೂರ ಮಲ್ಕೋ ರಿಯಾ ಅಂದಾಗ ರಿಯಾ ಹೇಳ್ತಾಳೆ, ಹ್ಞೂ ಅಮ್ಮ, ನಾನ್ ಇನ್ಮೇಲೆ ನಿಮ್ನ ಬಿಡೋದಿಲ್ಲ, ಇನ್ಮೇಲೆ ಯಾವಾಗೂ ನಾನು ನಿಮ್ಮ ಹತ್ರ ಹಿಂಗೆ ಇರ್ತೀನಿ ಅಂತ ಹೇಳಿದಾಗ ಇಬ್ರಿಗೂ ಅಷ್ಟು ಸಂತೋಷ ಆಗುತ್ತೆ. ಇದಕ್ ಮೇಲೆ ನೀವು ಒಬ್ರಿಗೊಬ್ರು ಬಿಟ್ಕೊಡೋ ತರ ಇಲ್ಲ, ಅಷ್ಟು ಸಂತೋಷವಾಗಿರ್ತಾರೆ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಹೀರೋ ಅವ್ರ ತಂಗಿ ಆರೆಂಜ್ ಇರ್ತಾಳಲ್ಲ, ಅವಳು ಬಂದು ಜಿಯೋರ್ ಮನೆ ಬಾಗಿಲು ತಟ್ತಾ ಇರ್ತಾಳೆ. ಡೋರ್ ಓಪನ್ ಮಾಡ್ತಾ ಇರೋದು ರಿಯಾನೆ. ಏನ್ ವಿಷಯ ಅಂತ ಕೇಳಿದಾಗ, ಇವತ್ತು ಹೌಸ್ ವಾರ್ಮಿಂಗ್ ಫಂಕ್ಷನ್ ಇಟ್ಕೊಂಡಿದೀವಿ, ಅಮ್ಮ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡಕ್ ಕೇಳಿದ್ರು, ಗಿಫ್ಟ್ ನ ಕೊಟ್ರು ಅಂತ ಹೇಳ್ಬಿಟ್ಟು ಅದನ್ನ ಕೊಟ್ಟಾಗ ಆಪೋಸಿಟ್ ಲಿಂಗರ್ ಡೋರ್ ನ ಓಪನ್ ಮಾಡ್ಕೊಂಡು ಜಿಯಾ ಬರ್ತಾಳೆ, ನಿದ್ದೆ ಕಣ್ಣಲ್ಲೇ ಬರ್ತಾಳೆ. ಅವಾಗ ಹೋಗ್ಬಿಟ್ಟು ಹೀರೋ ರೂಮ್ ಅಲ್ಲಿ ಮಲ್ಕೊಂಡಿದ್ಬಿಟ್ಟು ಬರ್ತಾಳಲ್ವಾ, ಇವತ್ ಕೂಡ ಅದೇ ನೆನ್ಪಲ್ಲಿ ಎದ್ ಬಂದ್ಬಿಟ್ಟಿರ್ತಾಳೆ. ಇವ್ರಿಬ್ರು ಇತ್ರ ನಿಂತ್ಕೊಂಡಿರೋದ್ರ ನೋಡ್ಬಿಟ್ಟು ಸಖತ್ ಶಾಕ್ ಆಗುತ್ತೆ, ಏನೇ ಇದು ಈ ತರ ಬರ್ತಾ ಇದೆಯಾ ಅಂತ ರಿಯಾ ಕೇಳ್ತಾಳೆ, ಹಂಗಾದ್ರೆ ನೈಟ್ ನೀನ್ ನಿನ್ ರೂಮ್ ಅಲ್ಲಿ ಇರ್ಲಿಲ್ವಾ, ಲಿಂಗ್ ಜೊತೆ ಮಲ್ಗಿದ್ದ ಅಂತ ಕೇಳಿದ ತಕ್ಷಣ ಜಿಯಾ ಹೇಳ್ತಾಳೆ, ಚೀಚಿ ನೀವ್ ಅನ್ಕೊಂಡಿರೋ ತರ ಅಲ್ಲ ಆರೆಂಜ್, ನೀನ್ ಅನ್ಕೊಂಡಿರೋ ಖಂಡಿತ ಅಲ್ಲ, ನಿಮ್ ಅಣ್ಣಗೆ ಪ್ರಾಬ್ಲಮ್ ಇದೆ ಅಲ್ವಾ, ಅವ್ನ್ಗೆ ನೈಟ್ ಎಲ್ಲ ನಿದ್ದೆ ಮಾಡೋದಿಲ್ಲ, ಸ್ಲೀಪಿಂಗ್ ಪಲ್ಸ್ ನ ಯೂಸ್ ಮಾಡ್ತಾ ಇದ್ದ, ಸೊ ನೈಟ್ ಎಲ್ಲ ನಾನು ಅವ್ನ್ಗೆ ಸಮಾಧಾನ ಮಾಡಿ ಸಮಾಧಾನ ಆಗೋ ತರ ಮಾತಾಡಿ ಅವ್ನ್ಗೆ ನಿದ್ದೆ ಮಾಡಿಸ್ತಾ ಇರ್ತೀನಿ ಅಷ್ಟೇ, ನೀವ್ ಅನ್ಕೊಂಡಿರೋ ತರ ಬೇರೆ ಏನು ನಡೀತಾ ಇಲ್ಲ ಅನ್ನೋ ತರ ಹೇಳಿದಾಗ ಇದನ್ನ ಕೇಳಿಸ್ಕೊಂಡು ಇವ್ರು ಶಾಕ್ ಆಗ್ತಾರೋ ಇಲ್ವೋ, ಟಕ್ ಅಂತ ಆ ಕಡೆಯಿಂದ ಝ್ಯಾಂಗ್ ಡೋರ್ ನ ಓಪನ್ ಮಾಡ್ತಾನೆ. ಅವ್ನ್ ಇದನ್ನೆಲ್ಲ ಕೇಳಿಸ್ಕೊಂಡಿರ್ತಾನೆ. ಝ್ಯಾಂಗ್ ಹೇಳ್ತಾನೆ, ಓಹೋ ಮೇಡಮ್ ನೈಟ್
ನೈಟ್ ಅಲ್ಲ ಅಂತದ್ ಏನ್ ಮಾತಾಡಿ ಅವ್ನಿಗೆ ನಿದ್ದೆ ಮಾಡಿಸ್ತೀರಾ, ನನ್ಗೂ ಸ್ವಲ್ಪ ಹೇಳ್ ಬನ್ನಿ ಅಂತ ಹೇಳಿ ತರ ಅವಳನ್ನಾಗೆ ರೂಮ್ ಒಳಗಡೆ ಹೇಳ್ಕೊಂಡು ಹೋಗ್ತಾನೆ, ಅಂದ್ರೆ ಅವ್ರ ಮನೆ ಒಳಗಡೆ ಹೇಳ್ಕೊಂಡು ಹೋಗ್ತಾನೆ. ಇವಾಗ ಇನ್ನೊಂದ್ ಕಡೆ ಜಿಯಾ ಅವ್ರ ಮನೆಯಲ್ಲಿ ಅಂದ್ರೆ ಸಾರಿ ಜಿಯಾ ಅವ್ರ ಅಪ್ಪನ ತೋರಿಸ್ತಾರೆ. ಜಿಯಾ ಅವ್ರ ಅಪ್ಪ ಅಂತೂ ಸಕ್ಕ ಟಿಪ್ ಟಾಪ್ ಆಗಿ ರೆಡಿ ಆಗ್ತಾ ಇರ್ತಾರೆ. ಯಾಕಂದ್ರೆ ಇವತ್ತು ಝ್ಯಾಂಗ್ ಅವ್ರ ಅಮ್ಮನ ಔಟಿಂಗ್ ಕರ್ಕೊಂಡು ಹೋಗ್ಬೇಕು, ಅಂದ್ರೆ ಒಂದು ಬುಕ್ ಶಾಪ್ ಹೋಗ್ತಾರೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ರೆಡಿ ಆಗಕ್ಕೆ ಸ್ಟಾರ್ಟ್ ಆಗಿರ್ತಾರೆ. ಮುಖಕ್ಕೆ ಅದು ಇದು ಕ್ರೀಮ್ ಗಳು ಹಾಕ್ತಾ ಇರ್ತಾರೆ. ತಲೆನಲ್ಲಿ ಅಲ್ಲಲ್ಲಿ ಕಾಣಿಸ್ತಾರೋ ವೈಟ್ ಕೂದಲನ್ನೆಲ್ಲ ಬೇರೆ ಕಟ್ ಮಾಡ್ತಾ ಇರ್ತಾರೆ. ಯಾವತ್ತೂ ಕನ್ನಡಿಗೆ ಕೆಲಸ ಕೊಡದೇ ಇರೋರು ಇವತ್ತ ಕನ್ನಡಿಗೆ ಅಷ್ಟು ಕೆಲಸ ಕೊಡ್ತಾ ಇರ್ತಾರೆ. ಹೋಗೋದು ಬಂದು ನೋಡೋದು ಆತರ ಹೀರೋ ತರ ಸಖತ್ ಸ್ಮಾರ್ಟ್ ಆಗಿ ರೆಡಿ ಆಗಿರ್ತಾರೆ. ಆಲ್ಮೋಸ್ಟ್ ಈಗ ಅವ್ರಿಗೊಂದು 10 ವರ್ಷ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಆ ರೇಂಜ್ ಗೆ ರೆಡಿ ಆಗಿರ್ತಾರೆ. ಸಖತ್ ಖುಷಿಯಾಗಿ ರೆಡಿ ಆಗ್ಬಿಟ್ಟು ಬಂದು ಇವರೇ ಫಸ್ಟ್ ಬುಕ್ ಶಾಪ್ ಹತ್ರ ವೇಟ್ ಮಾಡ್ತಾ ಇರೋದು. ಇನ್ನು ಝ್ಯಾಂಗ್ ಅವ್ರ ಅಮ್ಮ ಬಂದಿಲ್ಲ, ಯಾವಾಗ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ದವರು ಆಪೋಸಿಟ್ ಅಲ್ಲಿ ಝ್ಯಾಂಗ್ ಅವ್ರ ಅಮ್ಮ ಕೂಡ ಬರ್ತಾರೆ. ಅವ್ರು ಕೂಡ ಅಷ್ಟೇ ತುಂಬಾ ಕ್ಯೂಟ್ ಆಗಿ ಸ್ಮೈಲ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಹಂಗೆ ನಡ್ಕೊಂಡು ಬರ್ತಾ ಇರ್ತಾರ. ಇದನ್ನ ನೋಡಿ ಜಿಯಾ ಅವರಪ್ಪ ಅಲ್ಲೇ ಫ್ಲಾಟ್ ಆಗ್ಬಿಟ್ಟು ಅಂತ ಕಾಣಿಸುತ್ತೆ. ಯಾಕಂದ್ರೆ ಕಣ್ ಹಾರ್ಸದ ಒಂದ್ 2 ನಿಮಿಷಕ್ಕೆ ಅವ್ರನ್ನೇ ನೋಡ್ತಾ ಇರ್ತಾರೆ. ಝ್ಯಾಂಗ್ ಅವ್ರ ಅಮ್ಮ ಕೇಳ್ತಾರೆ, ಅದೇನು ಹೊರಗಡೆ ಬಿಸ್ತಲ್ ಆತರ ವೇಟ್ ಮಾಡ್ತಾ ಇದ್ದೀರಾ, ಒಳಗಡೆ ಹೋಗಿರ್ಬೋದಲ್ವಾ ಅಂತಂದಾಗ ಅವ್ರಂತಾರೆ, ಚೇಚೆ ಬಿಸ್ಲೆಲ್ಲ ಏನಿಲ್ಲ, ನಾನು ಇವಾಗ್ಲೇ ಬಂದಿದ್ದು, ಈಗ ನೀವ್ ಬಿಸ್ಲಲ್ಲಿ ನಿಂತಿರೋದು, ಬನ್ನಿ ಒಳಗಡೆ ಹೋಗೋಣ ಅಂತಂದಾಗ ಝ್ಯಾಂಗ್ ಅವ್ರ ಅಮ್ಮಗೆ ನಗು ಬಂದ್ಬಿಡತ್ತೆ. ನೀವೇ ಅಂದ್ರೆ ಬಿಸ್ಲೆಲ್ಲ ಏನು ಇಲ್ಲ ಅಂತಂದಾಗ ಈಗ ಜಿಯಾ ಅವರಪ್ಪಗೆ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಸ್ಟಕ್ ಆಗ್ತಾ ಇದೆಯಾ, ಹೆಂಗಪ್ಪ ಮೇಂಟೈನ್ ಮಾಡೋದು ಇಷ್ಟೊತ್ತು ಅಂತ ಹೇಳ್ಕೊಂಡೆ ಅವ್ರ ಹಿಂದ್ಗಡೆ ಓಡೋಗ್ತಾರೆ. ಆತರ ಒಳಗಡೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಬುಕ್ಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಝ್ಯಾಂಗ್ ಅವ್ರ ಅಮ್ಮ ಒಂದ್ ಬುಕ್ ನ ನೋಡ್ಬಿಟ್ಟು ಹೇಳ್ತಾರೆ, ನಾನು ಇದಕ್ಕೂ ಮುಂಚೆ ಒಂದ್ ಬುಕ್ ನ ಓದಿದ್ದೆ, ಅದೊಂದು ಫ್ಯಾಮಿಲಿ ಸ್ಟೋರಿ. ಅದ್ ನೋಡ್ತಾ ನನ್ಗಂತೂ ತುಂಬಾನೇ ಅಳು ಬಂದ್ಬಿಡ್ತು. ಇಷ್ಟು ವಯಸ್ಸಾಯ್ತು, ಇವಾಗವರೆಗೂ ನನ್ಗ್ ಸರಿಯಾಗಿ ಒಂದು ಪಾರ್ಟ್ನರ್ ನ ನನ್ ಕೈಲಿ ಚೂಸ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂತಂದಾಗ ಜಿ ಅವ್ರಪ್ಪ ಹೇಳ್ತಾರೆ, ಏನು ವಯಸ್ಸಾಯ್ತಾ, ನೀವು ಎಷ್ಟು ಹೆಂಗಾಗಿದ್ದೀರಾ ಗೊತ್ತಾ, ಇವಾಗ ಕೂಡ 18 ವರ್ಷದ ಹುಡುಗಿ ಅಂತಂದ್ರೆ ಎಲ್ಲರೂ ನಂಬಿಡ್ತಾರೆ ಅಂತ ಅಂದಾಗ ಝ್ಯಾಂಗ್ ಅವ್ರ ಅಮ್ಮಗೆ ನಗು ಬಂದ್ಬಿಡುತ್ತೆ. ನೋಡಿ ನನ್ ತಲೆಯಲ್ಲಿ ವೈಟ್ ಕೂದಲು ಕೂಡ ಬಂದ್ಬಿಡಿದೆ ಅಂತ ಹೇಳಿ ನಗ್ತಾ ಇರ್ತಾರೆ. ಜಿ ಅವ್ರಪ್ಪ ಗೊತ್ತು ಇದಕ್ ಮೇಲೆ ಏನ್ ಮೇಂಟೈನ್ ಮಾಡೋದು, ಹೆಂಗ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಇವ್ರಿಬ್ರನ್ನ ವಾಚ್ ಮಾಡಕ್ಕೆ ಅಂತ ಜಿಯಾ ಮತ್ತೆ ಝ್ಯಾಂಗ್ ಇಬ್ರು ಬಂದಿರ್ತಾರೆ. ಹೆಂಗೋ ಜಿಯಾ ಬಂದು ಝ್ಯಾಂಗ್ ನ ಕನ್ವಿನ್ಸ್ ಮಾಡ್ಬಿಟ್ಟು ಬಾರೋ ಅಂತ ಹೇಳಿ ಹೇಳ್ಕೊಂಡ್ ಬಂದಿರ್ತಾಳೆ. ಆದ್ರೆ ಝ್ಯಾಂಗಿಗಂತೂ ತುಂಬಾನೇ ಭಯ ಆಗ್ತಾ ಇರುತ್ತೆ. ಜಿಯಾ ಬೇಡ ಕಣೆ ಬಾರೆ ಹೊರಟೋಗೋಣ ಅಂತ ಹೇಳಿ ಕರಿತಾ ಇದ್ರೆ ಅವಳಂತೂ ಬರೋ ತರ ಇಲ್ಲ, ಬಾಯ್ ಮುಚ್ಕೊಂಡ್ ಬಾರೋ, ಇಷ್ಟು ದೂರ ಬಂದ್ಬಿಟ್ಟು ನೀನೇನ ಕತ್ರ ಹಿಂದೇಟ್ ಆಗ್ತಾ ಇದೆಯಾ ಅಂದಾಗ ಝ್ಯಾಂಗ್ ಹೇಳ್ತಾನೆ, ಅಪ್ಪ ಅಮ್ಮ ಇಬ್ರು ಡೇಟ್ ಮಾಡ್ತಾ ಇರೋದನ್ನ ಕದ್ದು ಮುಚ್ಚಿ ನೋಡೋದು ಎಷ್ಟು ತಪ್ಪು ಗೊತ್ತಾ, ಅವ್ರ ಪ್ರವೇಶಿಗೆ ನಾವ್ ಅಡ್ಡ ಹೋದಂಗಿರಲ್ವಾ, ಬೇಡ ಬಾರೆ ಅಂತಂದಾಗ ಜಿಯಾ ಹೇಳ್ತಾಳೆ, ಈ ಮರ್ಯಾದೆಗೆ ನನ್ ಕೈ ಬಿಟ್ಬಿಡು, ನನ್ನ ಹತ್ರ ಹೇಳ್ದಾಡ್ಬೇಡ, ಅವ್ರು ಡೇಟಿಂಗ್ ಮಾಡೋದನ್ನ ನಾನ್ ನೋಡ್ಬೇಕು, ನಾನ್ ಬರೋದಿಲ್ಲ ಅಂತ ಹೇಳ್ತಾ ಇದ್ರೆ ಝ್ಯಾಂಗ್ ಅಂತೂ ಬಿಡೋ ತರ ಇಲ್ಲ, ಬಾರೆ ಹೋಗೋಣ ಅಂತ ಹೇಳಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಟಕ್ಕಂತ ಹಿಂದೆ ತಿರುಗಿ ನೋಡೋಷ್ಟ್ರಲ್ಲಿ ಜಿ ಅವ್ರ ಅಪ್ಪ ಮತ್ತೆ ಝ್ಯಾಂಗ್ ಅವ್ರ ಅಮ್ಮ ಇಬ್ರು ಬಂದು ನಿಂತಿರ್ತಾರೆ. ಅಷ್ಟೇ ಇಬ್ರಿಗೂ ಸಖತ್ ಭಯ ಆಗ್ಬಿಡತ್ತೆ, ಅಯ್ಯೋ ಕಂಡಿಡಿದ್ ಬಿಟ್ರ ಅಂತ. ಆದ್ರೆ ಝ್ಯಾಂಗ್ ಹೇಳ್ತಾನೆ, ಅಪ್ಪ ಏನ್ ಕೋ ಇನ್ಸಿಡೆನ್ಸ್ ಅಪ್ಪ, ನಾವು ಇಲ್ಲಿಗೆ ಬಂದಿದೀವಿ, ನೀವು ಕೂಡ ಇಲ್ಲೇ ಬಂದಿದ್ದೀರಾ ಅಂತ ಹೇಳಿದಾಗ ಅಂದ್ರೆ ಅವ್ರು ಹೇಳೋದ್ರಲ್ಲೇ ಗೊತ್ತಾಗ್ಬಿಡತ್ತೆ ಅವ್ರು ಇದನ್ನ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ. ಇವ್ರಿಗ್ ಮೇಲೆ ಜಿಯಾ, ಅಪ್ಪ ಏನ್ ಸೂಪರ್ ಅಪ್ಪ, ಸಖತ್ ಕೋ ಇನ್ಸಿಡೆನ್ಸ್ ಅಲ್ಲ ಅಂತ ಅವಳು ಇನ್ನೊಂದು ಆಕ್ಟಿಂಗ್ ನ ಆಗ್ತಾ ಇರ್ತಾಳೆ. ಬಟ್ ಇವ್ರು ಮಾತಾಡೋದ್ರಲ್ಲಿ ನಡ್ಕೊಳ್ಳೋ ರೀತಿ ನೋಡಿದ್ರೇನೆ ಗೊತ್ತಾಗುತ್ತೆ ಇವ್ರನ್ನ ಫಾಲೋ ಮಾಡ್ಕೊಂಡೆ ಇವರಿಬ್ರು ಬಂದಿರೋದು ಅಂತ. ಸರಿ ಓವರ್ ಆಗಿ ಮೇಂಟೈನ್ ಮಾಡ್ಬೇಡಿ, ಬನ್ನಿ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿರೋ ಒಂದು ರೆಸ್ಟೋರೆಂಟ್ ಗೆ ಹೋಗ್ಬಿಟ್ಟು ಊಟ ಮಾಡ್ತಾ ಇರ್ತಾರೆ. ಆದ್ರೆ ಒಬ್ರಿಗೊಬ್ರು ಮುಖ ನೋಡ್ಕೊಳಕ್ಕೆ ಆಗ್ತಲ್ಲ. ಜಿಯಾ ಅವರಪ್ಪ ಅಂತೂ ತಲೆ ಕೆರಡೆ ಬಗ್ಸೋರು ಎತ್ತಾನೆ ಇಲ್ಲ, ಮಕ್ಳಿಗೆ ಹೆಂಗಪ್ಪ ಮುಖ ತೋರ್ಸೋದು ಅಂತ. ಆದ್ರೆ ಜಿಯಾಗಂತೂ ಸಖತ್ ಸಂತೋಷ, ಹಂಗೆ ಸ್ಮೈಲಿಂಗ್ ಫೇಸ್ ಅಲ್ಲಿ ಕೂತಿರ್ತಾಳೆ. ಈ ಕಡೆ ಝ್ಯಾಂಗ್ ಅಂತೂ ಇನ್ನೂ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಅವ್ನ್ ಪಾಡ್ಗೊಂಡ್ ತಿಂತಾ ಇರ್ತಾನೆ. ಆದ್ರೆ ಜಿಯಾ ಅಂತೂ ಕಾಲಲ್ಲಿ ಝ್ಯಾಂಗ್ ನ ತಟ್ತಾನೆ ಇರ್ತಾಳೆ, ಏ ಕೇಳೋ ಮಾತಾಡೋ ಅಂತ. ಆದ್ರೆ ಝ್ಯಾಂಗ್, ಜಿಯಾ ಬಾಯ್ ಮುಚ್ಕೊಂಡ್ ಕೂತ್ಕೊಂಡ್ಬಿಡು, ಅದನ್ನೆಲ್ಲ ಕೇಳಕ್ಕಾಗಲ್ಲ, ಸೈಲೆಂಟ್ ಆಗಿರು ಅಂತ ಇದ್ರೆ. ಆದ್ರೆ ಜಿಯಾನೇ ಕೇಳ್ತಾಳೆ, ಆಂಟಿ ನಾನ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನೀವು ಡೇಟ್ ಮಾಡ್ತೀರಾ ಅಂತ, ನನಗಂತೂ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ, ಆದ್ರೆ ಡೇಟಿಂಗ್ ಅಲ್ಲ ಅಂತ ಹೇಳ್ತೀರಾ ಹೆಂಗೆ ಅಂತ ಕೇಳಿದಾಗ ಝ್ಯಾಂಗ್ ಅವ್ರ ಅಮ್ಮ ಹೇಳ್ತಾರೆ, ಹೌದು ನಾನು ಮತ್ತೆ ನಿಮ್ಮಪ್ಪ ಇಬ್ರು ಡೇಟ್ ಮಾಡ್ತಾ ಇದೀವಿ, ಯಾಕೆ ನಿನ್ಗದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಅಂತಂದಾಗ ಜಿಯಾ ಹೇಳ್ತಾಳೆ, ಇಲ್ಲ ಆಂಟಿ ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂಡ್ ಕ್ಲಾಪ್ ಮಾಡ್ತಾನೆ ಇರ್ತಾಳ. ಆದ್ರೆ ಜಿಯಾ ಅವ್ರಪ್ಪಗಂತೂ ತಿಂದಿದ್ದೆಲ್ಲ ತಲೆಗೆ ಹತ್ಬಿಡ್ತೀವಿ ಹಿಂಗ್ ಹೇಳಿದ ತಕ್ಷಣ ಝ್ಯಾಂಗ್ ಸೈಲೆಂಟ್ ಆಗಿ ಜಿಯಾ ಕೈನ ಹಿಡ್ಕೊಂಡು, ಜಿಯಾ ಬಾಯ್ ಮುಚ್ಕೊಂಡಿರು, ತುಂಬಾ ಓವರ್ ಆಗಿ ಮಾಡ್ತಾ ಇದೀಯಾ ಅಂತ ಹೆಂಗೋ ಕಂಟ್ರೋಲ್ ಮಾಡ್ತಾರೆ. ಈಗ ಹೆಂಗೋ ಅವ್ರ ಡೇಟಿಂಗ್ ಅಂದ್ರೆ ಇವ್ರ ಫ್ಯಾಮಿಲಿ ಡೇಟಿಂಗ್ ಮುಗ್ದಿದ್ದಾಯ್ತು. ಈಗ ಎಲ್ಲರೂ ಹೊರಗಡೆ ಬಂದು ನಿಂತಿರ್ಬೇಕಾದ್ರೆ ಜಿಯಾ ಲಿಂಗಿಗೆ ಕಾಲ್ ಮಾಡ್ಬಿಟ್ಟು ನಡೆದಿರೋ ಎಲ್ಲಾ ವಿಷಯನೂ ಹೇಳ್ತಾಳೆ. ಆ ಕಡೆ ಲಿಂಗಿಗೂ ಅಷ್ಟು ಸಂತೋಷ, ಹೇಳ್ತಾ ಜಿಯಾ ಮುಗ್ದಲ್ಲಿ ಅಷ್ಟೊಂದು ಸಂತೋಷ. ಇವಾಗ ಅವ್ರನ್ನ ಟ್ಯಾಕ್ಸಿಲಿ ಹತ್ಕೊಂಡು ಹೋಗಿದ್ದಾಯ್ತು. ಜಿಯಾ ಮತ್ತೆ ಝ್ಯಾಂಗ್ ಇಬ್ರು ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಜಿಯಾಗಂತೂ ಝ್ಯಾಂಗ್ಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಝ್ಯಾಂಗ್, ಕೊನೆಗೆ ನೀನ್ ಕೂಡ ನಮ್ ರೇಷನ್ ಬುಕ್ ಅಲ್ಲಿ ಬಂದ್ಬಿಟ್ಟೆ ಕಣೋ, ನಮ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ನೀನ್ ಆಡ್ ಆಗ್ಬಿಟ್ಟೆ ಅಂತ ಹೇಳಿ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಇವಾಗ ಇನ್ನೊಂದ್ ಕಡೆ ಜಿಯಾ ಅವರ ಸ್ಟುಡಿಯೋನಲ್ಲಿ ತೋರಿಸ್ತಾರೆ. ಅಲ್ಲಿ ಸೀನಿಯರ್ ಹುಡುಗಿ ಮತ್ತೆ ಅವ್ರ ಬಾಯ್ ಫ್ರೆಂಡ್ ಇಬ್ರು ಇರ್ತಾರ. ಆ ಬಾಯ್ ಫ್ರೆಂಡ್ ಗಂತೂ ಸಖತ್ ನಸೆ ಅಂತ ಕಾಣುತ್ತೆ. ಅವನು ಯಾವ್ದ್ರಲ್ಲಾದ್ರೂ ಒಂದ್ ವಿಷಯದಲ್ಲಿ ಮುಗ್ ದುರಿಸ್ತಾನೆ ಇರ್ಬೇಕು. ಜಿಯಾನ ನೋಡಿದ್ರೆ ಅವ್ನಿಗೆ ಆಗಲ್ಲ ಅಂತ ಕಾಣಿಸುತ್ತೆ. ಅವ್ನೀಗ ಸೀನಿಯರ್ ಹುಡುಗಿ ಹತ್ರ ಹೇಳ್ತಾನೆ, ಇಲ್ಲೋಡು ಜಿಯಾ ಬಂದು ಇನ್ನೊಬ್ರ ಆರ್ಟ್ ನ ಕಳ್ತನ ಮಾಡಿ ಇವಾಗ ಅವಳು ಮಾಡಿದಾಳೆ, ಅದಕ್ಕೆ ಅವಳಿಗೆ ಪೆನಾಲ್ಟಿ ಬೀಳುತ್ತೆ, ಅವಳೆ ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕು. ಇವಾಗ ನೀನ್ ಬಂದು ಅವಳ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇದೀಯ ಅನ್ನೋದ್ರಿಂದ ಆ ಪೆನಾಲ್ಟಿ ನಿನ್ ಮೇಲೆ ಕೂಡ ಬರುತ್ತೆ, ಅಂದ್ರೆ ನೀನ್ ಕೂಡ ಅರ್ಧ ಕಟ್ಬೇಕಾಗಿ ಬರುತ್ತೆ. ಆದ್ರೆ ಜಿಯಾ ನೋಡು ಏನು ವರೀಸೆ ಇಲ್ದ ಅವಳು ಪಾಡ್ಗಳು ಆರಾಮಾಗಿ ಸುತ್ಕೊಂಡಿದ್ದಾಳೆ, ನೀನ್ ಇದಕ್ಕೆಲ್ಲ ಒಪ್ಕೋಬೇಡ. ಜಿಯಾ ಬಂದ್ರೆ ಜಿಯಾ ಮುಖದ ಮೇಲೆನೆ ಹೇಳ್ಬಿಡು, ನನ್ ಕೈಲಿ ಅಮೌಂಟ್ ಎಲ್ಲ ಪೇ ಮಾಡಕ್ಕಾಗಲ್ಲ, ಏನಿದ್ರು ನೀನೇ ಪೇ ಮಾಡ್ಬೇಕು ಅಂತ. ಅಷ್ಟೇ ಅಲ್ಲ, ನಾವಿಬ್ರು ಇದೀವಿ, ನಾವಿಬ್ರೆ ಸಪರೇಟ್ ಆಗಿ ಹೋಗ್ಬಿಟ್ಟು ಒಂದು ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳೋಣ, ನಮ್ ಕೆಲ್ಸನ ನಾವ್ ನೋಡೋಣ, ಇನ್ಮೇಲೆ ನಾವ್ ಜಿಯಾ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋದ್ ಬೇಡ ಅಂತ ಇವಳಿಗೆ ಬ್ರೈನ್ ಬ್ರಷ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಸೀನಿಯರ್ ಹುಡುಗಿ ಅಂತ ಸೈಲೆಂಟ್ ಆಗಿ ಕೂತಿರ್ತಾಳ. ಸ್ವಲ್ಪ ತಾದ್ಮೇಲೆ ಜಿಯಾ ಅಲ್ಲಿಗೆ ಬಂದಾಗ ಈ ಸೀನಿಯರ್ ಹುಡುಗಿ ಕರೀತಾಳೆ, ಜಿಯಾ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ ಅಂದಾಗ ಜಿಯಾ ಕೂಡ ಓಕೆ ಮಾತಾಡೋಣ, ಏನಾಯ್ತು ಯಾಕತ್ರ ಡಲ್ಲ ಕುತ್ಕೊಂಡಿದ್ಯಾ ಅಂತ ಜಿಯಾ ಕೇಳಿದಾಗ
ಹೇಳಿದಾಗ ಅದಕ್ಕೆ ಸೀನಿಯರ್ ಹುಡುಗಿ ಕೂಡ ಏನಿಲ್ಲ, ನೀನು ಜಿಯಾ ಹತ್ರ ಅಂದ್ರೆ ಜಿಯಾ ಬಗ್ಗೆ ನನ್ನ ಹತ್ರ ಏನೋ ಹೇಳ್ತಾ ಇದ್ದಲ್ವಾ, ಅದನ್ನ ಡೈರೆಕ್ಟ್ ಆಗಿ ಜಿಯಾ ಹತ್ರನೇ ಹೇಳು ಅಂತ ಅಂತಾಳೆ. ಅದಕ್ಕೆ ಅವ್ನು ಕೂಡ ಹೇಳ್ತಾನೆ, ಇಲ್ಲೋಡು ಜಿಯಾ, ನೀನ್ ಎಷ್ಟು ಟ್ಯಾಲೆಂಟೆಡ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದ್ರಲ್ಲೂ ಈ ತರ ಸಣ್ಣ ಪುಟ್ಟ ಕಳ್ತನ ಅಂದ್ರೆ ಇನ್ನೊಬ್ರು ಆರ್ಟ್ ನ ಕಳ್ತನ ಮಾಡೋದಲ್ಲ ಅಷ್ಟು ದೊಡ್ಡ ಇಶ್ಯೂ ಏನಲ್ಲ. ಇವಾಗ ಏನಿಲ್ಲ, ಮ್ಯಾನೇಜ್ಮೆಂಟ್ ಹತ್ರ ನೀನೊಂದು ಸಾರಿ ಕೇಳ್ಬಿಟ್ಟು ಒಂದು ಅಪಾಲಜಿ ಲೆಟರ್ ಕೊಟ್ರೆ ಸಾಕು, ಅದು ನಿನ್ಗೆ ಪೆನಾಲ್ಟಿ ಕೊಡ್ತಾರೆ. ಆದ್ರೆ ಪೆನಾಲ್ಟಿನ ನೀನು ಇವಳ ಹತ್ರ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ವಲ್ಲ, ಇವಳೇನು ತಪ್ಪು ಮಾಡಿಲ್ಲ, ಇದ್ರು ಅವಳ ಅಮೌಂಟ್ ಪೇ ಮಾಡೋದು ಸರಿ ಇಲ್ವಲ್ಲ, ಸೊ ಅಮೌಂಟ್ ಎಲ್ಲ ಏನಿದ್ರು ನೀನೇ ನೋಡ್ಕೋ, ಅವಳ ಇನ್ಮೇಲೆ ಕೆಲಸ ಮಾಡೋದು ಬೇಡ ಅನ್ನೋ ಹತ್ರ ಹೇಳಿದ ತಕ್ಷಣ ಜಿಯಾಗಂತೂ ಸಖತ್ ಕೋಪ ಬರುತ್ತೆ, ಸಖತ್ ಟೆನ್ಷನ್ ಆಗ್ತಾಳೆ. ಇದ್ರೊಳು ಏನು ಮಾತಾಡಲ್ಲ, ಯಾಕಂದ್ರೆ ಸೀನಿಯರ್ಗೆ ಬಾಯ್ ಫ್ರೆಂಡ್, ಇವಳೇನಾದ್ರೂ ಮಾತಾಡಿದ್ರೆ ಇವಳಿಗೆಲ್ಲ ಹರ್ಟ್ ಆಗುತ್ತ ಅಂತ ಹೇಳ್ಬಿಟ್ಟು ಜಿಯಾ ಸೈಲೆಂಟ್ ಆಗೋದನ್ನೆಲ್ಲ ಕೇಳಿಸ್ಕೊಂಡಿರ್ತಾಳೆ. ಆಗ ಪಕ್ಕದಲ್ಲಿ ಕುತ್ಕೊಂಡಿರೋ ಸೀನಿಯರ್ ಹುಡುಗಿ ಅವ್ರ ಬಾಯ್ ಫ್ರೆಂಡ್ ನ ಬಿಟ್ಬಿಟ್ಟು ಈಗ ಜಿಯಾ ಪಕ್ಕದಲ್ಲಿ ಬಂದ್ ಕುತ್ಕೊಂಡು ಹೇಳ್ತಾಳೆ, ಇಲ್ಲೋಡೋ ನಾನು ಕರೆಕ್ಟ್ ಆಗಿ 10 ನಿಮಿಷ ಕೊಡ್ತೀನಿ, ಸೈಲೆಂಟ್ ಆಗಿ ಇಲ್ಲಿಂದ ಹೊರಟೋಗು, ಈ ಜಾಗ ಬಿಟ್ಟು ಮಾತ್ರ ಅಲ್ಲ ನನ್ನ ಬಿಟ್ಟು ನೀನ್ ಹೊರಟೋಗು, ನಾವ್ ಇಲ್ಲಿಗೆ ಬ್ರೇಕಪ್ ಮಾಡ್ಕೊಳ್ಳೋಣ, ನನಗ್ ನಿನ್ ಜೊತೆ ಇರಕ್ ಇಷ್ಟ ಆಗಲ್ಲ ಅಂತ ಹೇಳಿದ ತಕ್ಷಣ ಅವ್ನ್ಗೆ ಟೆನ್ಷನ್ ಆಗುತ್ತೆ. ನಾನೇನ ಮಾಡ್ದೆ ಇವಾಗ, ನನ್ ಮೇಲೆ ಏನಕ್ಕೆ ನಿನ್ ಕೋಪ ತೋರಿಸ್ತಾ ಇದೀಯಾ, ನಿನ್ಗೆ ಒಳ್ಳೇದಾಗ್ಲಿ ಅಂತ ತಾನೆ ನಾನ್ ಇದನ್ನೆಲ್ಲ ಹೇಳಿದ್ದು ಅಂದಾಗ ಅವಳಂತಾಳೆ, ಏನು ಒಳ್ಳೇದಾಗ್ಲಿ ಅಂತನಾ, ನೀನ್ ಎಂತ ಸೋಂಬೇರಿ ಅಂತ ನನಗೆ ಗೊತ್ತಿಲ್ವಾ, ₹1 ಸಂಪಾದನೆ ಮಾಡಕ್ಕೆ ಹೋಗ್ತಾ ಇಲ್ಲ, ಸರಿ ನಿನ್ಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಕಾಸು ಕೊಟ್ರೆ ಅದನ್ನ ಕುಡಿಯೋದು ಕ್ಲಬ್ಗೆ ಹೋಗೋದು ಅಂತ ಹೇಳಿ ಹಾಳು ಮಾಡ್ತಾ ಇರ್ತೀಯ, ಇದ್ರೂನು ನಾನು ನಿನ್ನ ಇಷ್ಟಪಟ್ಬಿಟ್ಟಲ್ಲ ಅಂತ ಹೇಳಿ ನಿನಗ್ ನೋವಾಗದೆ ಇರೋ ರೀತಿ ಮಾತಾಡ್ಕೊಂಡು ನಡ್ಕೊಂಡು ನಾನಿದ್ರೆ ನೀನ್ ಬೇಕಂತ ಮತ್ತೆ ಮತ್ತೆ ಜಿಯಾ ಹತ್ರ ಅವಳಿಗೆ ನೋವಾಗೋ ತರನೇ ಮಾತಾಡ್ತಾ ಇರ್ತೀಯ, ಅವಳೇನಕ್ಕೆ ಇದನ್ನೆಲ್ಲ ಟಾಲರೇಟ್ ಮಾಡ್ಕೊಂಡಿರ್ಬೇಕು, ನನ್ ಮುಂದೆ ನೀನೆಲ್ಲ ಏನಾದ್ರು ಅಂದ್ಬಿಟ್ರೆ ನಾನ್ ಬೇಜಾರ್ ಮಾಡ್ಕೊಳ್ತೀನೋ ಅಂತ ಹೇಳಿ ಅವಳು ಬಾಯಿ ಮುಚ್ಕೊಂಡಿರ್ಬೋದು, ಆದ್ರೆ ಇದಕ್ ಮೇಲೆ ನಾನ್ ಸುಮ್ನೆ ಇರೋದಿಲ್ಲ, ಮರದಾಗ ಇಲ್ಲಿಂದ ಹೊರಟೋಗು ಅಂತಂದಾಗ ಅವ್ನಿಗೂ ಸಕ್ಕ ಟೆನ್ಷನ್ ಆಗುತ್ತೆ. ಹೋಗ್ರೋ ನೀವು ನಿಮ್ ಕೆಲಸ ಅಂತ ಹೇಳ್ಬಿಟ್ಟು ಅವ್ನ್ ಪಾಡ್ಕೊಂಡು ಬ್ಯಾಗ್ ಎತ್ಕೊಂಡು ಹೋಗ್ತಾನೆ. ಅದು ಸ್ವಲ್ಪ ದೂರ ಮತ್ತೆ ರಿಟರ್ನ್ ಬಂದ್ಬಿಟ್ಟು ನಾನಿಲ್ಲಿ 15 ದಿನ ಕೆಲಸ ಮಾಡಿದೀನಿ, ಸೊ ನನ್ಗೆ 15 ಡೇಸ್ ಪೇಮೆಂಟ್ ಕೊಡ್ಬೇಕು, ಅಷ್ಟೇ ಅಲ್ಲ ನಿನಗ್ ನಾನು ಲವ್ ಮಾಡ್ತಾ ಇರ್ಬೇಕಾದ್ರೆ ನಿನ್ಗೊಂದು ನೆಕ್ಲೆಸ್ ನ ಕೊಡ್ಸಿದ್ನಲ್ಲ, ಮರದಾಗ ನನ್ ನೆಕ್ಲೆಸ್ ನನಗೆ ವಾಪಸ್ ಕೊಡು ಅಂತ ಚೀಪ್ ಆಗಿ ಬೇರೆ ಕೇಳ್ತಾ ಇರ್ತಾನ. ಇವಳಿಗಂತೂ ಸಖತ್ ಟೆನ್ಷನ್ ಆಗುತ್ತೆ, ಮರದಾಗ ನನ್ ಕಣ್ಮುಂದೆ ನಿಂತ್ಕೋಬೇಡ, ಜಾಗ ಖಾಲಿ ಮಾಡ್ಬಿಡು, ಏನಾದ್ರು ನೋಡಿತೀನೋ ಗೊತ್ತಿಲ್ಲ ಅಂತ ಬೈದ್ ಕಳ್ಸ್ಬಿಡ್ತಾಳೆ. ಅದಾದ್ಮೇಲೆ ಅವಳು ಜಿಯಾನ ಇಟ್ಕೊಂಡು ಓ ಅಂತ ಅಳ್ತಾ ಇರ್ತಾಳೆ. ಜಿಯಾಗಂತೂ ಒಂದೇ ಸಂತೋಷ, ನನಗ್ ಸ್ಟಾರ್ಟಿಂಗ್ ಗೊತ್ತಿತ್ತು ಅವನೆಲ್ಲ ನಿನಗ್ ಸೆಟ್ ಆಗಲ್ಲ ಅಂತ, ಸರಿ ಬಿಡು ಸಮಾಧಾನ ಮಾಡ್ಕೊ ಅಂತಂದಾಗ ಅವಳು ಅಂತಾಳೆ, ಇಲ್ಲ ಇನ್ಮೇಲೆ ನಾನು ಯಾರನ್ನೂ ಲವ್ ಮಾಡಲ್ಲ, ನನ್ಗೆ ಲವ್ ಮಾಡೋ ಯೋಗನೇ ಇಲ್ಲ, ನನ್ಗೆ ಇನ್ಮೇಲೆ ಬಾಯ್ ಫ್ರೆಂಡೇ ಬೇಡ ಅಂತಂದಾಗ ಜಿಯಾ ನಕ್ಕೊಂಡೆ ಹೇಳ್ತಾಳೆ, ಏನು ಬಾಯ್ ಫ್ರೆಂಡೇ ಬೇಡವಾ, ಲಾಸ್ಟ್ ಟೈಮ್ ಬ್ರೇಕಪ್ ಆದಾಗ ಕೂಡ ನೀನ್ ಇದೇ ಮಾತು ಹೇಳ್ದೆ ಅಂತ ಕಾಣಿಸುತ್ತೆ ಅಂದಾಗ ಈ ಸತಿ ಸೀನಿಯರ್ಗೆ ನಗು ಬಂದ್ಬಿಡತ್ತೆ. ಇಬ್ರು ಹಂಗೆ ಸಂತೋಷವಾಗಿರ್ತಾರೆ, ಒಂದ್ ಫ್ರೀಡಮ್ ಬಂದಂಗಿರತ್ತೆ, ಅವಳಿಗೆ ಸ್ವಲ್ಪ ಸಂತೋಷವಾಗಿರ್ತಾರೆ. ಇನ್ನೊಂದ್ ಕಡೆ ಝ್ಯಾಂಗ್ ನ ತೋರಿಸ್ತಾರೆ. ಝ್ಯಾಂಗ್ ಬಂದು ಒಂದು ಬೊಕ್ಕೆನ ತಗೊಂಡು ಅವ್ರ ತಾತನ ನೋಡಕ್ಕೆ ಅಂತ ಹೋಗಿರ್ತಾರೆ. ಅಂದ್ರೆ ಶಾ ಅವ್ರ ಅಪ್ಪನ ಅವ್ರು ಬಂದು ಫೋನ್ ನಲ್ಲಿ ಹೇಳಿರ್ತಾರಲ್ವಾ, ನಿನ್ಗೆ ಫೋಟೋ ಬೇಕಂತಂದ್ರೆ ಬಂದ್ ನಮ್ಮ ಅಪ್ಪನ ನೋಡ್ಬೇಕು ಅಂತ, ಅದರಿಂದ ಹಾಸ್ಪಿಟಲ್ಗೆ ಹೋಗಿರೋದು. ಒಳಗಡೆ ಹೋಗೋಷ್ಟರಲ್ಲಿ ಅಲ್ಲೊಂದು ಮಿನಿ ಊರೇ ಕುತ್ಕೊಂಡಿದೆ ಅಂತ ಹೇಳ್ಬೇಕು. ಇವ್ರು ಬಂದು ಝ್ಯಾಂಗ್ ಅವ್ರ ಬಯಾಲಜಿಕಲ್ ಫಾದರ್ ಇದಾರಲ್ವಾ ಅವ್ರ ಕಡೆಯವರು, ಅವರಂತೂ ಝ್ಯಾಂಗ್ ನ ನೋಡಿದ ತಕ್ಷಣ ಶಾ ಅವ್ರ ಮಗ ಇವನೇ ಏನ್ ಹ್ಯಾಂಡ್ಸಮ್ ಆಗಿದಾನಲ್ಲ ಅಂತ ಹೇಳಿ ಗುಸ್ಗುಸ ಅಂತ ಮಾತಾಡ್ತಾ ಇರ್ತಾರೆ. ಅದು ಝ್ಯಾಂಗ್ ಕಿವಿಗೆ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಝ್ಯಾಂಗ್ ಕೂಡ ಒಳಗಡೆ ವಾರ್ಡ್ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಶಾನೆ ಅಂದ್ರೆ ಝ್ಯಾಂಗ್ ಅವರ ಬಯಾಲಜಿಕಲ್ ಫಾದರ್ ಅವರಪ್ಪನ ಅಂದ್ರೆ ಝ್ಯಾಂಗ್ ಅವ್ರ ತಾತನ ನೋಡ್ಕೊಳ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಅವನಿಗೆ ಸ್ವಲ್ಪ ಮನ್ಸ್ ಕರಗುತ್ತೆ. ಅದಾದ್ಮೇಲೆ ಇವ್ರು ಸಪರೇಟ್ ಆಗಿ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಝ್ಯಾಂಗ್ ಒಂದೊಂದು ಕಾರ್ಡ್ ನ ಎತ್ತಿ ರಿಟರ್ನ್ ಕೊಡ್ತಾನೆ. ಏನಂದ್ರೆ ಅವಾಗ ಝ್ಯಾಂಗ್ ಗೆ ಇವ್ರು ಸ್ವಲ್ಪ ದುಡ್ಡನ್ನ ಕೊಟ್ಟಿರ್ತಾರಲ್ವಾ, ಅದನ್ನೀಗ ಅವನು ರಿಟರ್ನ್ ಮಾಡ್ತಾ ಇದ್ದಾನೆ. ಇದನ್ನ ನೋಡ್ಬಿಟ್ಟು ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ. ಕೊನೆವರೆಗೂ ನನ್ನನ್ನು ಅವ್ರ ಅಪ್ಪಗೆ ಅಕ್ಸೆಪ್ಟೇ ಮಾಡಲ್ವಾ ಅನ್ನೋ ತರ ಬೇಜಾರಲ್ಲಿ ಇರ್ತಾರೆ. ಈ ಶಾನೆ ಈಗ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅವ್ರ ಸಿಚುವೇಶನ್ ಅವಾಗ ಹೆಂಗಿತ್ತು ಏನೋ ಅಂತ ಸ್ವಲ್ಪ ಹೇಳ್ಬಿಟ್ಟು, ನಾನೇ ನಿನ್ಗೆ ಶತ್ರು ಅಲ್ಲ ಝ್ಯಾಂಗ್, ಸ್ವಲ್ಪ ಆದ್ರೂ ನೀನ್ ನನ್ ಜೊತೆ ಒಬಿಡಿಯಂಟ್ ಆಗಿ ನಡ್ಕೊಳ್ತಿ ಅನ್ನೋದಕ್ಕೋಸ್ಕರನೇ ನಾನ್ ಇಷ್ಟ ದಿನ ವೇಟ್ ಮಾಡ್ತಾ ಇದ್ದಿದ್ದು ಅಂದಾಗ ಝ್ಯಾಂಗ್ ಹೇಳ್ತಾನೆ, ಆದ್ರೆ ನಮ್ಮ ಅಪ್ಪ ಯಾವಾಗೂ ನನ್ನ ಹತ್ರ ಕೇಳಿಲ್ವಲ್ಲ, ಅದೆಲ್ಲ ಅವ್ರಿಗೆ ತಾನಾಗ್ ಬರ್ಬೇಕು ಅಂತ. ನಮ್ಮ ಅಪ್ಪ ಅಂತ ಅವನೇ ಹೇಳ್ತಾ ಇರೋದು, ಜಿಯಾ ಅವ್ರ ಅಪ್ಪನ ಅವ್ರನ್ನ ನಿಮ್ಮ ಅಪ್ಪ ಅಂತ ಕರೆಯೋದು, ಅವ್ರ ಬಗ್ಗೆನೆ ಹೇಳೋದು, ಇದೆಲ್ಲ ತಾನಾಗೆ ಬರುತ್ತೆ. ನಾನ್ ನಿಮ್ಗೆ ಅಷ್ಟೊಂದು ಒಬಿಡಿಯಂಟ್ ಆಗಿ ಇರ್ಬೇಕು ಅನ್ನೋ ಬಾಂಡಿಂಗು ಇಲ್ಲ, ನಮ್ಮ ಮಧ್ಯೆ ಆತರ ಒಂದು ರಿಲೇಶನ್ಶಿಪ್ ಇಲ್ಲ ಅಂತ ಅನ್ಕೊಂಡಿದೀನಿ ಅಂದಾಗ ಇಶಾ ಅನ್ನೋರು ಹೇಳ್ತಾರೆ, ಕೊನೆವರೆಗೂ ನನ್ನ ಅರ್ಥ ಮಾಡ್ಕೊಳಲ್ವಾ ಝ್ಯಾಂಗ್ ಅನ್ನೋ ತರ ಹೇಳಿದಾಗ ಝ್ಯಾಂಗ್ ಹೇಳ್ತಾನೆ, ಏನಿಲ್ಲ ಈಗ ಸದ್ಯಕ್ಕೆ ನಿಮ್ ಮೇಲೆ ನನ್ಗೊಂದು ಒಪಿನಿಯನ್ ಚೇಂಜ್ ಆಗಿದೆ. ನಿಮ್ಮ ಅಪ್ಪನ ನೀವು ಪಕ್ಕದಲ್ಲೇ ಇದ್ದು ನೋಡ್ತಾ ಇದ್ದೀರಾ, ಸೊ ಬಯಾಲಜಿಕಲ್ ಫಾದರ್ ಆಗ್ಬೇಕಾಗಿದ್ರೆ ನಾನು ನಿಮ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಅದನ್ನ ಬಿಟ್ರೆ ನಮ್ಮಿಬ್ಬರ ಮಧ್ಯೆ ಏನೋ ಒಂದು ಸಂಬಂಧ ಇಲ್ಲ, ನೀವು ಜಸ್ಟ್ ನನ್ಗೆ ಒಂದು ಬಯಾಲಜಿಕಲ್ ಫಾದರ್ ಅಂತ ಹೇಳಿದಾಗ ಈ ಮಾತನ್ನ ಕೇಳಿಸ್ಕೊಂಡು ಶಾ ಅವ್ರಿಗೆ ಬೇಜಾರಾದ್ರೂ ಅಟ್ಲೀಸ್ಟ್ ಇಷ್ಟು ವರ್ಷ ಆದ್ಮೇಲೆ ಇದಕ್ಕಾದ್ರೂ ಒಪ್ಕೊಂಡಿದ್ದಾನಲ್ಲ ಅನ್ನೋ ತರ ಒಂದು ತೃಪ್ತಿ ಅವರಲ್ಲಿ ಇರುತ್ತೆ. ಇವಾಗ ಝ್ಯಾಂಗ್ಗೆ ಹೇಳ್ತಾನೆ, ನೀವ್ ಹೇಳ್ದಂಗೆ ನಾನು ನಿಮ್ಮ ಅಪ್ಪ ಅವ್ರನ್ನ ನೋಡಕ್ಕೆ ಅಂತ ಇಲ್ಲಿವರೆಗೂ ಬಂದೆ, ಇನ್ಮೇಲೆ ಟೈಮ್ಗೆ ನೀವು ಇಲ್ಲಿ ಇಲ್ಲ ಅಂತಂದ್ರು ನಾನು ಅವಾಗ ಬಂದು ಅವ್ರನ್ನ ನೋಡ್ಕೊಂಡು ಹೋಗ್ತೀನಿ. ಇನ್ ಇದಕ್ ಮೇಲೆ ನಾನು ನಿಮ್ಮ ಹತ್ರ ಕೇಳೋದೆಲ್ಲ ಒಂದೇ, ಆ ಫೋಟೋನ ಮಾತ್ರ ನನಗೆ ಸ್ವಲ್ಪ ಬೇಗ ಸೆಂಡ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಆದ್ರೆ ಹೊಡ್ತಾ ನಮ್ಮ ಮಧ್ಯೆ ಇರೋದೇನೊಂದು ಡೀಲಿಂಗ್ ಅಲ್ವಾ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅದರಿಂದ ಅವ್ರಿಗೂ ಬೇಜಾರಾಗುತ್ತೆ. ಅಲ್ಲಿಂದ ಒಂದ್ ಸ್ವಲ್ಪ ದೂರ ಝ್ಯಾಂಗ್ ಬಂದಿದ ತಕ್ಷಣ ಅವ್ನ್ ಫೋನ್ಗೊಂದು ಮೆಸೇಜ್ ಬರುತ್ತೆ. ಅಂದ್ರೆ ಒಂದು ಫೋಟೋ ಸೆಂಡ್ ಮಾಡಿರ್ತಾರೆ, ಬೇರೆ ಯಾರು ಅಲ್ಲ, ಶಾನೆ ಫೋಟೋನ ಸೆಂಡ್ ಮಾಡಿದ್ದು. ಆ ಫೋಟೋ ನೋಡಿದ ತಕ್ಷಣ ಇವನಿಗೆ ಸಂತೋಷ ಆಗುತ್ತೆ. ಜೊತೆಗೆ ಶಾ ಒಂದು ಮೆಸೇಜ್ ನ ಕೂಡ ಹಾಕಿರ್ತಾರೆ, ಝ್ಯಾಂಗ್ ನಮ್ಮ ಮಧ್ಯೆ ಇರೋ ಡೀಲಿಂಗ್ ಇಲ್ಲಿಗೆ ಮುಗೀತಲ್ವಾ, ಇನ್ಮೇಲೆ ನಾನು ನಿನ್ನ ನೋಡಬಾರದು ಅಂತ ಅನ್ಕೊಂಡಿದೀನಿ, ಇನ್ಮೇಲೆ ನಾವ್ ಆದಷ್ಟು ದೂರ ಇರೋದೇ ಒಳ್ಳೇದು ಅನ್ನೋ ತರ ಹೇಳ್ಬಿಡ್ತಾರ. ಝ್ಯಾಂಗ್ ಏನ್ ಮೆಸೇಜ್ ಹಾಕಿದ್ರೆ ಏನು, ಅಪ್ಪಾಡಿ ನನಗ್ ಬೇಕಾಗಿರೋ ಫೋಟೋ ಸಿಕ್ತಲ್ವಾ ಅಂತ ಹೇಳಿ ಸಕ್ಕ ಸಂತೋಷವಾಗಿ ಫೀಲ್ ಆಗ್ತಾನೆ. ಆ ಫೋಟೋನ ರಾನ್ಗೆ ಕಳ್ಸಿರ್ತಾನೆ. ಅಂದ್ರೆ ಜಿ ಅವರ ಫಸ್ಟ್ ಬಾಯ್ ಫ್ರೆಂಡ್ ಅಂತ ಹೇಳಿದ್ವಲ್ಲ ಅವ್ನ್ಗೆ ಕಳಿಸ್ಬಿಟ್ಟು, ಇಲ್ಲೋಡ ಒರಿಜಿನಲ್ ಫೋಟೋ ಸಿಕ್ತು, ಫಸ್ಟ್ ಅದನ್ನ ತಗೊಂಡ್ ಹೋಗ್ಬಿಟ್ಟು ಅದೇನ್ ಪ್ರಾಬ್ಲಮ್ ಬೇಗ ಸಾಲ್ವ್ ಮಾಡ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಅವ್ನ್ ಕೂಡ ಓಕೆ ಅಂತ ಹೇಳ್ತಾನೆ. ಬಟ್ ಈ ವಿಷಯ ಎಲ್ಲ ಏನು ಜಿಯಾಗೆ ಗೊತ್ತಿಲ್ಲ, ಅವಳ ಪಾಡ್ಗಳು ಹಂಗೆ ಬೇಜಾರಲ್ಲಿ ಕೂತಿರ್ತಾಳೆ. ಇವಾಗ ಆ ಜಾಗಕ್ಕೆ ರಾನ್ ಬಂದ್ಬಿಟ್ಟು ರಿಯಾ ಹತ್ರ ಕೇಳ್ತಾನೆ, ಏನ್ ಜಿಯಾ ಹಿಂಗೆ ಕುತ್ಕೊಂಡಿದ್ಯಾ, ನಡಿ
ನಡಿ ಪಾರ್ಟಿ ಕೊಡ್ಸು ನಡಿ ಅಂತಂದಾಗ ಅವಳು ಅಂತಾಳೆ ಇರೋ ಪ್ರಾಬ್ಲಮ್ಸ್ ಹೆಂಗಪ್ಪ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲದೆ ಇದ್ರೆ ನಿನ್ ಪಾರ್ಟಿ ಒಂದೇ ಕೇಳು ಬಾಯ್ ಮುಚ್ಕೊಂಡ್ ಕುತ್ಕೊಳ್ಳೋ ಅಂತಂದಾಗ ರಾನ್ ಹೇಳ್ತಾನೆ ಏನೋ ಬಾಯ್ ಮುಚ್ಕೊಂಡ್ ಕುತ್ಕೊಳ್ಳೋದಾ ನಿನ್ಗೆ ಇನ್ನೂ ವಿಷಯ ಗೊತ್ತಿಲ್ವಾ ನೀನ್ ಇನ್ನು ವೆಬ್ ಪೇಜ್ ನ ಓಪನ್ ಮಾಡಿ ನೋಡಿಲ್ವಾ ಅಂತಂದಾಗ ಅಲ್ಲಿ ಪಕ್ಕದಲ್ಲಿರೋ ಸೀನಿಯರ್ ಹುಡುಗಿ ಹೇಳ್ತಾಳೆ ಏನು ವೆಬ್ ಪೇಜ್ ಓಪನ್ ಓಪನ್ ಮಾಡಿದ್ರೇನೆ ಬಾಯ್ಗೆ ಬಂದಂಗೆಲ್ಲ ಬೈದ್ ತಳ್ತಾ ಇದಾರೆ ನನ್ಗಂತೂ ವರ್ಡ್ಸ್ ನ ನೋಡಕ್ ಆಗ್ತಾ ಇಲ್ಲ ಅಂದಾಗ ರಾನ್ ಹೇಳ್ತಾನೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಫಸ್ಟ್ ಓಪನ್ ಮಾಡಿ ನೋಡಿ ಅಂತ ಹೇಳಿದ ತಕ್ಷಣ ಅವ್ರು ಕೂಡ ವೆಬ್ಗೆ ಹೋಗ್ಬಿಟ್ಟು ಓಪನ್ ಮಾಡಿದ್ರೆ ಅದ್ರಲ್ಲಿ ಜಿಯಾ ಆರ್ಟ್ ನ ಕಾಪಿ ಮಾಡಿರ್ತಾನಲ್ಲ ಇನ್ನೊಬ್ಬ ಸೀನಿಯರ್ ಅವಂದೇ ತಪ್ಪು ಅಂತ ಗೊತ್ತಾಗಿರತ್ತೆ ಅವನು ಜಿಯಾದ್ ಮಾತ್ರ ಕಾಪಿ ಮಾಡಿಲ್ಲ ಇನ್ನು ತುಂಬಾ ಜನದ್ದು ಕಾಪಿ ಮಾಡಿದಾನೆ ಅಂತ ಗೊತ್ತಾಗಿ ಅವನ ಮೇಲೆ ಕೇಸ್ ಕೂಡ ಫೈಲ್ ಆಗಿರುತ್ತೆ ಸೊ ಜಿಯಾದ್ ಏನು ತಪ್ಪಿಲ್ಲ ಅಂತ ಗೊತ್ತಾಗಿರತ್ತೆ ಇದನ್ನ ನೋಡಿ ಅವ್ರಿಗಂತೂ ಸಖತ್ ಸಂತೋಷ ಬರುತ್ತೆ ಆ ಸೀನಿಯರ್ ಹುಡುಗಿಗಂತೂ ಅಳುನೇ ಬಂದ್ಬಿಡುತ್ತೆ ನನಗೆ ಗೊತ್ತು ಜಿಯಾ ನೀನ್ ತಪ್ಪು ಮಾಡಲ್ಲ ಅಂತ ಇದ್ರು ನನ್ನ ಮಗ ಎಷ್ಟು ಮಾತಾಡ್ದ ಅವ್ನಿಗೆ ಮಾಡ್ತೀನಿ ಇರೋ ಹತ್ರನೇ ಬೈತಾ ಇದ್ದಾಗ ಜಿಯಾಗಂತೂ ಇನ್ನೂ ಸಂತೋಷ ಆಗುತ್ತೆ ಜಾಂಗೆನ ಇದನ್ನ ಕಳ್ಸಿದ್ದು ಅಂತ ಹೇಳಿದಾಗ ರಾನ್ ಕೂಡ ಹೌದು ಅಂತ ಹೇಳ್ತಾನೆ ಅಷ್ಟೇ ಅಲ್ಲ ಜಿಯಾ ರಾನ್ಗೆ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತಾಳೆ ಯಾಕಂದ್ರೆ ಪ್ರಾಬ್ಲಮ್ ನೆಲ್ಲ ರಾನೇ ಸಾಲ್ವ್ ಮಾಡಿರ್ತಾನೆ ಇವ್ರ ಇತರ ಖುಷಿಯಲ್ಲಿ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಲಿಂಗ್ ಅವರ ಮನೇಲಿ ತೋರಿಸ್ತಾರೆ ಇವತ್ತು ಅವರು ಹೌಸ್ ವಾರ್ಮಿಂಗ್ ಫಂಕ್ಷನ್ ನ ಇಟ್ಕೊಂಡಿರ್ತಾರಲ್ಲ ಅದರಿಂದ ಗೆಸ್ಟ್ ಎಲ್ಲ ಬರೋದಕ್ಕೆ ವೇಟ್ ಮಾಡ್ತಾ ಇರೋದು ಲಿಂಗ್ ಅವರಮ್ಮ ಎಲ್ಲರಿಗೂ ಇನ್ವೈಟ್ ಮಾಡಿರ್ತಾರೆ ಆದ್ರೆ ಜಿಯಾನ್ ಮಾತ್ರ ಇನ್ವೈಟ್ ಮಾಡಲ್ಲ ಯಾಕಂದ್ರೆ ಅವ್ರಿಗೆ ಜಿಯಾನ್ ನೋಡಿದ್ರೆ ಆಗಲ್ವಲ್ಲ ಜಿಯಾನ್ ಮಾತ್ರ ಇನ್ವೈಟ್ ಮಾಡಿರೋದಿಲ್ಲ ಇದರಿಂದ ಆರೆಂಜ್ ಗೆ ಕೂಡ ತುಂಬಾನೇ ಟೆನ್ಷನ್ ಆಗುತ್ತೆ ಅವ್ರ ಅಮ್ಮನ ಕೇಳ್ತಾಳೆ ಅಮ್ಮ ಏನಮ್ಮ ನಿಮ್ ಪ್ರಾಬ್ಲಮ್ ಯಾಕಮ್ಮ ಈ ತರ ಮಾಡ್ತಾ ಇದೀಯಾ ಒಂದ್ ವಿಲ್ಲನ್ ಅಮ್ಮ ತರ ಆಡ್ತಾ ಇದೀಯಾ ಜಿಯಾಗ್ ಯಾಕೆ ನೀನ್ ಕರ್ದಿಲ್ಲ ಅಂತಂದಾಗ ಅವ್ರಂತಾರೆ ಆಯ್ತಾ ಮಾತಾಡಿದ್ದು ಎಕ್ಸ್ಟ್ರಾ ಮಾತೆಲ್ಲ ನನ್ನ ಹತ್ರ ಇಟ್ಕೋಬೇಡ ಹೋಗು ಫ್ರೂಟ್ಸ್ ಕಾಯಿ ಆಗಿದ್ದು ಫ್ರೂಟ್ ಇಸ್ಕೋಬಾ ಹೋಗು ಅಂತಂದಾಗ ಆರೆಂಜ್ ಕೂಡ ಅಮ್ಮ ನೀನ್ ಏನ್ ಹೇಳಿದ್ರು ಕೂಡ ಕೇಳಲ್ಲ ಸರಿ ಆಯ್ತು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳ ಪಾಡ್ಗಳು ಹೋಗ್ತಾಳೆ ಇನ್ ಸ್ವಲ್ಪ ಹೊತ್ತಿಗೆ ಆ ಜಾಗಕ್ಕೆ ಲಿಂಗು ಮತ್ತೆ ಲಿಂಗ್ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾಳಲ್ಲ ಅಂದ್ರೆ ಇನ್ನೊಂದು ಡಾಕ್ಟರ್ ಇದ್ರಲ್ಲ ಡೆಂಟಲ್ ಡಾಕ್ಟರ್ ಆ ಹುಡುಗಿ ಇಬ್ರು ಒಳಗಡೆ ಬರ್ತಾರೆ ಹೆಂಗಾದ್ರು ಮಾಡಿ ಈ ಹುಡುಗಿನ ಲಿಂಗಗೆ ಸೆಟ್ ಮಾಡ್ಬಿಡ್ಬೇಕು ಅಂತ ಹೀರೋರಮ್ಮ ವೇಟ್ ಮಾಡ್ತಾ ಇರೋದು ಆತರ ಒಳಗಡೆ ಬಂದು ಕುತ್ಕೊಂಡಾಗ ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇರ್ತಾರ ಅವ್ರಮ್ಮ ಮಾತಾಡೋದೆಲ್ಲ ಇವಳನ್ನ ಹೆಂಗಾದ್ರು ಮಾಡಿ ಲಿಂಗಗೆ ಸೆಟ್ ಮಾಡ್ಬಿಡ್ಬೇಕಂತಾನೆ ಇರುತ್ತೆ ಆತರನೇ ಇರುತ್ತೆ ಇದು ಲಿಂಗಕ್ಕೆ ತುಂಬಾನೇ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ ಅಮ್ಮ ಏನ್ ಈ ಕೆಲಸ ಮಾಡ್ತಿದ್ದಾರೆ ಅಂತ ಇದ್ರು ಅವನೇನು ಕೋಪನ ಹೊರಗಡೆ ತೋರ್ಸ್ಕೊಳ್ಳಲ್ಲ ಸೈಲೆಂಟ್ ಆಗಿ ಕೂತಿರ್ತಾನೆ ಆದ್ರೆ ಸ್ವಲ್ಪ ತಾದ್ಮೇಲೆ ಆ ಹುಡುಗಿನೇ ಕೇಳ್ತಾಳೆ ಇದೇನಿದು ಹೌಸ್ ವಾರ್ಮಿಂಗ್ ಫಂಕ್ಷನ್ ಅಂತ ಹೇಳಿದ್ರಲ್ವಾ ಯಾಕೆ ಯಾರು ಬರ್ಲಿಲ್ವಾ ಜಿಯಾ ಯಾಕೆ ಬರ್ಲಿಲ್ಲ ಅಂತ ಜಿಯಾ ಬಗ್ಗೆ ಕೇಳಿದ ತಕ್ಷಣ ಹೀರೋರಮ್ಮಗೆ ಟೆನ್ಷನ್ ಆಗುತ್ತೆ ಆದ್ರೆ ಇವ್ರಿತ್ರ ಕೂತ್ಕೊಂಡಿರೋದ್ರ ನೋಡಿ ಅವಳಿಗೆ ಚೆನ್ನಾಗಿ ಅರ್ಥ ಆಯ್ತು ಇಲ್ಲೇನೋ ಬೇರೆ ನಡೀತಾ ಇದೆ ಅಂತ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಸೊ ನಾನು ಸ್ವಲ್ಪ ವಾಶ್ರೂಮ್ ಹೋಗಿ ಬರ್ತೀನಿ ಅಂತ ಎದ್ದೋಗಿದ ತಕ್ಷಣ ಹೀರೋರಮ್ಮ ಹೀರೋ ಹತ್ರ ಹೇಳ್ತಾರೆ ನನ್ಗ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ ಕಣೋ ಅದಕ್ಕೆ ನಾನು ಕರ್ದಿದ್ದೀನಿ ಅಂತ ಹೇಳಿದಾಗ ಹೀರೋಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಇವ್ರು ಯಾರ ಅರ್ಥದಲ್ಲಿ ಹೇಳ್ತಿದ್ದಾರೆ ಅಂತ ಅದು ನಿಮ್ಮಿಷ್ಟಕ್ಕೆ ನೀವು ನನ್ನ ಹತ್ರ ಏನು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿಲ್ಲ ಆದ್ರೆ ನನ್ ಲೈಫ್ ಅದೇನು ಅಫೆಕ್ಟ್ ಆಗದೆ ಇದ್ರೆ ಸಾಕು ಅಂತ ಹೇಳಿದಾಗ ಹೀರೋರಮ್ಮ ಹೇಳ್ತಾರೆ ಲಿಂಗ್ ಏನಕ್ಕಿತ್ರ ಹೇಳ್ತಿದ್ದಾನೆ ಅಂತ ಹೀರೋರಮ್ಮಗೂ ಚೆನ್ನಾಗಿ ಅರ್ಥ ಆಗುತ್ತೆ ಇಲ್ಲಿ ನೋಡು ಲಿಂಗ್ ನನಗೆ ಜಿಯಾ ಅಂದ್ರೆ ಇಷ್ಟ ಇಲ್ಲ ಅವಳನ್ನ ಹೆಂಗಾದ್ರೂ ಮಾಡಿ ಇಷ್ಟ ಪಡ್ಬೇಕು ಅವಳ ಕಡೆ ಒಂದು ಪಾಸಿಟಿವ್ ಥಿಂಕಿಂಗ್ ನ ಮಾಡೋಣ ಅಂತಂದ್ರೆ ನನ್ಗದ್ ಯಾಕೋ ಅವಳನ್ನ ನೋಡಿದ್ರೇನೆ ಇಷ್ಟ ಆಗ್ತಾ ಇಲ್ಲ ಅವಳನ್ನ ಬಿಟ್ಟು ಯಾವ್ದೇ ಹುಡುಗಿನ ಕರ್ಕೊಂಬಂದ್ರೆ ಕೂಡ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತಂದಾಗ ಹೀರೋ ಹೇಳ್ತಾನೆ ಅವಳು ನಿನ್ಗೆ ಇಷ್ಟ ಆಗ್ಬೇಕಾಗಿರೋ ಅವಶ್ಯಕತೆ ಇಲ್ವಲ್ಲಮ್ಮ ನಾನು ಅದನ್ನ ಬಯಸೋದ್ ಕೂಡ ಇಲ್ಲ ಅವಳು ನನಗೆ ಇಷ್ಟ ಆದ್ರೆ ಸಾಕು ನನ್ನ ಲೈಫಲ್ಲಿ ಒಂದು ಹುಡುಗಿ ಇದ್ದಾಳೆ ಅಂತಂದ್ರೆ ಅದು ಜಿಯಾ ಮಾತ್ರನೇ ಅವಳು ನಿಮ್ಗೆ ಇಷ್ಟ ಆಗ್ತಾಳ ಇಲ್ವಾ ಅನ್ನೋದಲ್ಲ ನನಗೆ ಬೇಕಾಗದೆ ಇರೋ ವಿಷಯ ಅಂತ ಹೇಳಿದ ತಕ್ಷಣ ಹೀರೋರಮ್ಮಗೆ ಕೋಪ ಬರುತ್ತೆ ನನಗೆ ಜಿಯಾ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೀನಿ ನೀನ್ ಮತ್ತೆ ಅವಳ ಬಗ್ಗೆನೇ ಹೇಳ್ತಾ ಇದೀಯ ಅಂದಾಗ ಈ ಸತಿ ಹೀರೋಗೆ ಕೂಡ ಕೋಪ ಬಂದ್ಬಿಡುತ್ತೆ ಹಂಗೆ ಅವ್ನು ಕೂತ್ಕೊಂಡಿರೋ ಚೇರ್ ನ ತಳ್ಬಿಟ್ಟು ಟೇಬಲ್ ನೆಲ್ಲ ಒಡೆದು ಕೈಯೆಲ್ಲ ಬೀಸ್ಕೊಂಡು ಎದ್ದೇಳ್ತಾನೆ ಇಲ್ಲಿ ನೋಡಿ ನೀವ್ ಇನ್ಮೇಲೆ ನನ್ನ ಹತ್ರ ಎಷ್ಟೇ ಟ್ರಿಕ್ಕಿಯಾಗಿ ಮಾತಾಡಿದ್ರೆ ಕೂಡ ಆ ಬಲೆಗೆ ಬೀಳೋನ್ ನಾನಲ್ಲ ನಿಮ್ ಕೈಲಿ ಏನ್ ಮಾಡ್ಕೊಳಕ್ಕಾಗುತ್ತೋ ಮಾಡ್ಕೊಳ್ಳಿ ನಾನ್ ಜಿಯಾನೇ ಮದ್ವೆ ಆಗೋದು ಜಿಯಾನ ಬಿಟ್ರೆ ಬೇರೆ ಯಾರು ನನ್ನ ಲೈಫಲ್ಲಿ ಇಲ್ಲ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಇಲ್ಲಿಗೆ ಪಾರ್ಟ್ ಕೂಡ ಮುಗಿತಾ ಇದೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ನೆಕ್ಸ್ಟ್ ಬರೋದೇ ಫೈನಲ್ ಪಾರ್ಟ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡ್ಕೋಬೇಡಿ ಮತ್ತೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.